ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಾಗಿದೆ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಕಾರ್ತಿಕ ಮಾಸದಲ್ಲಿ 365 ಬತ್ತಿರುವ ದೀಪನ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲೊಂದು ಮರದು ಪ್ಲೇಟ್ ತೊಗೊಂಡು ಪ್ಲೇಟ್ನ ತೊಳ್ಕೊಂಡು ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ತಟ್ಟೆ ತುಂಬ ಅಕ್ಕಿ ಹಾಕ್ಕೊಂಡು ಆ ಪ್ಲೇಟ್ಗೆಲ್ಲ ಅರಿಶಿನ ಕುಂಕುಮ ಕೂಡ ಇಟ್ಕೋತಾ ಇದ್ದೀವಿ. ನೋಡಿ, ಪ್ರತಿ ಕಾರ್ತಿಕ ಸೋಮವಾರ ಬರ್ತದೆ ಇವು ಹಚ್ಬೋದು. ದೇವಸ್ಥಾನಕ್ಕಾರು ಹೋಗಿ ಹಚ್ಬೋದು, ಇಲ್ಲ ಮನೆಯಲ್ಲಾರು ಹಚ್ಬೋದು. ನಾನು ಡ್ಯೂಟಿಗೆ ಹೋಗೋದ್ರಿಂದ ಮಧ್ಯಾಹ್ನ 12:30ವರೆಗೂ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ಹಚ್ಕೊಂಡು ಬರ್ತೀನಿ. ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ನಿಮಗೂ ತೋರಿಸೋಣ ಅಂದ್ಬಿಟ್ಟು ಮನೇಲೇ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ದೀಪನೂ ಅಷ್ಟೇ, ಒಂದು ದೊಡ್ಡ ದೀಪನೂ ಅದನ್ನು ನೀರಿಂದ ತೊಳೆದಿಟ್ಕೊಂಡಿದ್ದೆ. ಈಗ ನೀರಿಂದ ತೊಳೆದಿಟ್ಕೊಂಡಿರೋ ದೀಪಕ್ಕೆ ಅದಕ್ಕೂ ಕೂಡ ಇದು 365 ಬತ್ತಿ ಇರೋ ದೀಪ. ಇದು ಎಲ್ಲ ಗೃದ್ಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ನಾನು ಮಾರ್ಕೆಟ್ಗೆ ಹೋಗಿದ್ದೆ, ಆವಾಗ ಒಂದು ನನಗೆ ಎಷ್ಟು ಬೇಕಷ್ಟು ತಂದಿಟ್ಕೊಬಿಟ್ಟಿದೆ. ನೋಡಿ, ಇವಾಗ 365 ಇರೋ ಬತ್ತಿನ ಓಪನ್ ಮಾಡಿ ಈ ದೀಪದೊಳಗಡೆ ಇಟ್ಕೋತಾ ಇದ್ದೀನಿ. ಈ ದೀಪಕ್ಕೆ ಮತ್ತು ಬತ್ತಿಗೆ ಎರಡಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೋತೀರಿ. ಅಂದರೆ ಮನೇಲೇ ಸ್ವಲ್ಪ ದೇವ್ರ ಪೂಜೆ ಮಾಡೋಕ್ಕೆ ಮುಂಚೆ ಎಣ್ಣೆ ಎಲ್ಲ ಹಾಕಿಬಿಡೋಣ. ಬತ್ತಿ ಎಲ್ಲ ಚೆನ್ನಾಗಿ ಉತ್ತಿರುತ್ತೆ, ಅದಲ್ಲೇ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಇವತ್ತು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದು ಬತ್ತಿ ಅಂದರೆ ನಾವು ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ಈ ಥರ 365 ಇರೋ ಬತ್ತಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಈ ಬತ್ತಿ ಹಚ್ಬೋದು, ಆಮೇಲೆ ಬೆಲ್ಲದ ದೀಪ ಕೂಡ ಹಚ್ಬೋದು. ಮತ್ತು ಶಿವನಿಗೆ ಇನ್ನೂ ಇಷ್ಟ ಅಂದರೆ ಅಕ್ಕಿ ಹಿಟ್ಟಿನಿಂದ ದೀಪ ಮಾಡಿ ಅದರಲ್ಲಿ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಅಕ್ಕಿ ಹಿಟ್ಟಿಂದನೂ ಕೂಡ ದೀಪ ಮಾಡ್ಬಿಟ್ಟು ತಂದಾಕ್ತಾರೆ. ನೋಡಿ, ಇವಾಗ ದೀಪಕ್ಕೆಲ್ಲ ಎಣ್ಣೆ ಹಾಕೋತಾ ಇದ್ದೀನಿ. ಅದು ತುಂಬ ಎಣ್ಣೆ ಹಾಕ್ಬಿಟ್ಬಿಟ್ರೆ ನಾವು ಮನೇಲಿ ಪೂಜೆ ಮಾಡೋಷ್ಟಕ್ಕೆ ತುಂಬ ಬತ್ತಿ ಎಲ್ಲ ಉಂದ್ಕೊಂಡಿರುತ್ತೆ. ನನಗಂತೂ ಈ ದೇವಸ್ಥಾನಕ್ಕೆ ಹೋಗೋದು, ಈ ಥರ ಎಲ್ಲ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದರಲ್ಲಿ ಏನೋ ನನಗೊಂಥರ ಖುಷಿ ಕೂಡ ಸಿಗುತ್ತೆ. ನೀವೆಲ್ಲ ಯಾರ್ಯಾರು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದೀರಾ ಅಂದರೆ ಒಬ್ಬೊಬ್ಬರು ನಂಬಲ್ಲ. ಈಗ ದೆವ್ವ ನಂಬೋದ್ಮೇಲೆ ನಾವು ಇವಾಗ ದೇವ್ರನ್ನೂ ಕೂಡ ನಂಬಬೇಕಾಗುತ್ತೆ. ನೋಡಿ, ಇವಾಗ ದೀಪ ಎಲ್ಲ ಹಚ್ಕೊಂಡೆ. ಇದಕ್ಕೆ ನಾನು 2 ವೀಳ್ಯದೆಲೆ, 2 ಅಡಿಕೆ, 2 ಬಾಳೆಹಣ್ಣು ಇಟ್ಕೋತೀನಿ. ಮತ್ತು ಬಿಲ್ಪತ್ರೆ ಕೂಡ ತಂದಿದೆ, ಬಿಲ್ಪತ್ರೆ ಇಟ್ಕೊಂಡೆ. ಅದ್ರ ಸುತ್ತ ಸ್ವಲ್ಪ ಹೂವಿಂದ ಡೆಕೋರೇಷನ್ ಮಾಡ್ಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಇಟ್ಕೋಬೋದು. ನಿಮ್ಮ ಮನೇಲಿ ಗೆಜ್ಜೆ ವಸ್ತ ಇತ್ತು ಅಂದರೆ ಗೆಜ್ಜೆ ವಸ್ತ ಕೂಡ ಹಾಕೋಬೋದು. ನಾನು ತಂದಿದ್ದೀನಿ ಅಂದ್ಕೊಂಡು ಬಂದಿದ್ದೆ, ಗೆಜ್ಜೆ ವಸ್ತ ಖಾಲಿ ಆಗಿಬಿಟ್ಟಿತ್ತು. ಫೈನಲಾಗಿ ನಾವು ಹಚ್ಚೋ ದೀಪ ರೆಡಿಯಾಗಿದೆ. ನೋಡಿ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಅದು ಎಣ್ಣೆ ಎಲ್ಲ ಉಂತಿತ್ತಲ್ಲ, ಇನ್ನೂ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಮತ್ತು ದೇವ್ರ ಮನೇಲೇ ನಾವು ತುದಿಗಿಡ್ತೀವಿ. ನಿಮ್ಗೇನಾದ್ರು ದೇವಸ್ಥಾನ ತುಂಬ ದೂರ ಇದೆ, ನಾವು ಕೆಲ್ಸಕ್ಕೆ ಹೋಗಿ ಬರೋಕ್ಕಾಗಲ್ಲ ಅಂದರೆ ನಿಮ್ಮ ಮನೇಲಂತೂ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತಲ್ವ, ಆ ತುಳಸಿ ಕಟ್ಟೆ ಮುಂದೆಲ್ಲ ದೇವ್ರ ಮನೆಯಲ್ಲ ಹಚ್ಚಿ ಕೂಡ ಇಡ್ಬೋದು. ನೋಡಿ, ದೇವಸ್ಥಾನಕ್ಕೆ ಮ್ಯಾಚ್ ಬಾಕ್ಸ್ ಬೇಕು ಅಂತ ಮ್ಯಾಚ್ ಬಾಕ್ಸ್ ಇಟ್ಕೊಂಡೆ. ಫೈನಲಿ ನಾನು 365 ಬತ್ತಿ ಇರೋ ದೀಪದಾರ್ತಿ ರೆಡಿ ಆಯಿತು. ಮನೇಲಿ ಇಟ್ಟಿದ್ದೀನಿ ಸೈಡ್ಗೆ. ನಾವು ಮನೇಲಿ ಕಾರ್ತಿಕ ಅಂತ ಮೊಸರನ್ನ ಮತ್ತು ಅಕ್ಕಿ ಪಾಯಸ ಎಲ್ಲ ಮಾಡಿದ್ದೆ. ಈಗ ನೋಡಿ, ಮನೆಯಲ್ಲೆಲ್ಲ ತುಳಸಿ ಕಟ್ಟೆ ಮುಂದೆಲ್ಲ ದೀಪ ಹಚ್ಚಿದ್ದೀವಿ. ಮನೆ ಮುಂದೆ ಎಲ್ಲ ದೀಪ ಹಚ್ಚಿ ಸಾಂಬ್ರಾಣಿ ಹೊಗೆ ಹಾಕಿ ಈಗ ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಇನ್ನೂ ದೇವರಿಗೆ ಕಾರ್ತಿಕದಿಂದ ಅಭಿಷೇಕ ಮಾಡ್ತಾಯಿದ್ದು. ಹಳೆ ಒಂದು ಪೂಜೆ ಆಗಿ ನಾವು ಟೈಮ್ ಆಗಿಬಿಡುತ್ತೆ ಮಗುಗೆ ಅಂದ್ಬಿಟ್ಟು ಬೇಗ ಹೋಗಿದೆ ಸ್ಕೂಲ್ಗೆ. ಪೂಜೆ ಎಲ್ಲ ಮುಗೀತು. ದೇವಸ್ಥಾನದಲ್ಲಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಟ್ಟು ಪಾಪುಗೆಲ್ಲ ಸ್ಕೂಲ್ ಟೈಮ್ ಆಗುತ್ತೆ. ಅಭಿಷೇಕ 10 ಗಂಟೆಗೆ ಮುಗೀತೆ. ಎಲ್ಲರೂ ಬಂದು ಮಾಮಂಗಳಾರತಿಗೆ ಅಂದರು. ಮಾಮಂಗಳಾರತಿ ತೀರ್ಥ ಇಟ್ಟಿದ್ರು. ನಾವೆಲ್ಲ ಮಾಮಂಗಳಾರತಿ ತೀರ್ಥ ತಗೊಂಡು ಎಲ್ಲರೂ ಸ್ನಾನ ಮಾಡ್ಕೊಂಡು ಟೇಬಲ್ಗೆ ಹೋಗಿದ್ದೋ. ಎಲ್ಲರೂ 365 ಬತ್ತಿನ ದೇವ್ರಿಗೆ ಬೆಳಗಿಸಿ ಒಳ್ಳೆ ಆರೋಗ್ಯ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ ಕೊಡಪ್ಪ ಎಲ್ಲರಿಗೂ ಅಂತ ಕೇಳ್ಕೊಂಡು ನನ್ನ ಮಗಳು 9 ಗಂಟೆ ಸ್ಕೂಲ್ ಇರೋದ್ರಿಂದ ಹೊರಡೋಣ ಅಂತ ಬಂದು. ನೀವು ಬೇಕಾದ್ರೆ ಪ್ರತಿ ಸೋಮವಾರನೂ ಹಚ್ಚೋಕ್ಕಾಗಿಲ್ಲ ಅಂದರೆ ಲಾಸ್ಟ್ ವಾರ ಹಚ್ಬೋದು. ನೀವು ಲೇಡೀಸ್ ಪ್ರಾಬ್ಲಮ್ ಇರೋರು ಬೇಕಾದ್ರೆ ಅಮಾವಾಸ್ಯೆ ಇರುತ್ತಲ್ಲ ಅವತ್ತು ಕೂಡ ಲಾಸ್ಟಾಗೆ ಹಚ್ಚುತ್ತಾರೆ. ಈ ಕಾರ್ತಿಕ ಮಾಸ ಮತ್ತು ದೀಪಾವಳಿ ಹಬ್ಬ ಅಂದರೆ ಏನೋ ಖುಷಿ ಅಲ್ವಾ, ಬರೀ ಬೆಳಕಿನ ಹಬ್ಬ ಅಂತಲೇ ಹೇಳ್ಬೋದು. ಎಷ್ಟು ದೀಪಗಳು ಹಚ್ಚಿದ್ರೂ ಸಾಕಾಗಲ್ಲ ಅನಿಸುತ್ತೆ.
ಓಕೆ ಫ್ರೆಂಡ್ಸ್, ಯಾರು ಹೊಸ್ದಾಗಿ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.